ಡಾಕ್ಟರ್ ಪತಿಯಿಂದ ಪತ್ನಿ ಕೃತಿಕಾಳನ್ನ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇದೆ. ಈತ ತಾನು ಸರ್ಜನ್ ಅಂತ ಹೇಳಿಕೊಂಡು ಮೆಡಿಕಲ್ ಶಾಪ್ಗೆ ಹೋಗಿ ಅನಸ್ಥೇಷಿಯಾ ಇಂಜೆಕ್ಷನ್ ಅನ್ನ ಖರೀದಿ ಮಾಡಿರೋದು ಗೊತ್ತಾಗಿದೆ. ಇದರ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡೋಣ. ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ. ಅನಸ್ಥೇಷಿಯಾ ಇಂಜೆಕ್ಷನ್ ಖರೀದಿಸಿದ್ದ ಆರೋಪಿ. ನಾನು ಸರ್ಜನ್ ಅಂತ ಪ್ರಿಸ್ಕ್ರಿಪ್ಷನ್ ತೋರಿಸಿ ಖರೀದಿ. ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಔಟ್. ವೈದ್ಯ ಪತಿ ಮಹೇಂದ್ರ ರೆಡ್ಡಿಯಿಂದ ಡಾಕ್ಟರ್ ಪತ್ನಿ ಕೃತಿಕಾ ರೆಡ್ಡಿಯನ್ನ ಅನಸ್ಥೇಷಿಯಾ ಕೊಟ್ಟು ಕೊಲೆ ಮಾಡಿ ಅರೆಸ್ಟ್ ಆಗಿದ್ದು ಗೊತ್ತೇ ಇದೆ. ಇದೀಗ ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿಯಿಂದ ಪೊಲೀಸರು ಪ್ರಮುಖ ವಿಚಾರ ಬಾಯ್ಬಿಡಿಸಿದ್ದಾರೆ. ಮಾರತಹಳ್ಳಿ ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದ್ದು ಆರೋಪಿ ಸತ್ಯ ಕಕ್ಕಿದ್ದಾನೆ. ಮಾರತಹಳ್ಳಿ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಮತ್ತು ತಂಡದಿಂದ ನಿರಂತರ ವಿಚಾರಣೆ ವೇಳೆ ಅನಸ್ಥೇಷಿಯಾ ಖರೀದಿ ಮಾಡಿದ್ದು ಎಲ್ಲಿ ಅಂತ ಆರೋಪಿ ಬಾಯ್ಬಿಟ್ಟಿದ್ದಾನೆ. ಪ್ರೊಪೋಫೋಲ್ ಎಂಬ ಅನಸ್ಥೇಷಿಯಾವನ್ನ ಕೊಟ್ಟು ಹೆಂಡತಿಯನ್ನ ಕೊಲೆ ಮಾಡಿದ್ದಾಗಿ ಹೇಳಿದ್ದಾನೆ. ಅಂದು ಸ್ವತಃ ತಾನೇ ಡ್ರಗ್ಸ್ ಖರೀದಿ ಮಾಡಲು ಮೆಡಿಕಲ್ ಶಾಪ್ ಒಂದಕ್ಕೆ ಹೋಗಿದ್ದಾಗಿ ಹೇಳಿಕೆ ನೀಡಿದ್ದಾನೆ. ನಾನು ಡಾಕ್ಟರ್, ಪ್ರೊಪೋಫೋಲ್ ಬೇಕು ಅಂತ ಆರೋಪಿ ಮಹೇಂದ್ರ ರೆಡ್ಡಿ ಮೆಡಿಕಲ್ ಸ್ಟೋರ್ನವರ ಬಳಿ ಕೇಳಿದ್ದಾನೆ. ಪ್ರೊಪೋಫೋಲ್ ಎಲ್ಲರಿಗೂ ಕೊಡೋಕೆ ಸಾಧ್ಯ ಇಲ್ಲ ಅಂತ ಮೆಡಿಕಲ್ನವರು ಹೇಳಿದ್ದಾರೆ. ಆಗ ತಾನೊಬ್ಬ ಸರ್ಜನ್ ಅಂತ ತಾನೇ ಬರೆದಿದ್ದ ಪ್ರಿಸ್ಕ್ರಿಪ್ಷನ್ ನೀಡಿ ನನಗೆ ಟ್ರೀಟ್ಮೆಂಟ್ಗಾಗಿ ಬೇಕಿದೆ ಎಂದು ಹೇಳಿ ಮೆಡಿಸಿನ್ ಅನ್ನ ಖರೀದಿ ಮಾಡಿದ್ದ. ಈತ ನೋವಿನಿಂದ ಬಳಲಿ ಮನೆಯಲ್ಲಿ ಮಲಗಿದ್ದ ಪತ್ನಿ ಕೃತಿಕಾಳಿಗೆ ರಾತ್ರಿ ವೇಳೆ ತೆರಳಿ ಐವಿ ಮೂಲಕ ಅನಸ್ಥೇಷಿಯಾ ನೀಡಿದ್ದ. ಇದು ಓವರ್ ಡೋಸ್ ಆಗಿ ಬೆಳಗ್ಗೆ ಏಳುವ ಸಮಯದಲ್ಲಿ ಆಕೆ ಜೀವಂತವಾಗಿ ಇರಲಿಲ್ಲ. ಇಂಜೆಕ್ಷನ್ ಪವರ್ಗೆ ಕೃತಿಕಾ ಮೊದಲು ನಿದ್ದೆಗೆ ಜಾರಿ, ನಂತರ ಕೋಮಾಗೆ ಜಾರಿದ್ಲು. ಕೋಮಾದಿಂದ ಹೊರತರಲು ಮೆಡಿಸಿನ್ ನೀಡದ ಕಾರಣ ಕೋಮಾದಲ್ಲೇ ಕೊನೆ ಉಸಿರು ಎಳೆದಿದ್ಲು. ಈ ವೇಳೆ ರಾತ್ರಿಯೆಲ್ಲ ಕೃತಿಕಾ ಜೊತೆಗೆ ಅದೇ ರೂಮ್ನಲ್ಲಿಯೇ ಆರೋಪಿ ಮಹೇಂದ್ರ ರೆಡ್ಡಿ ಮಲಗಿದ್ದ. ಸದ್ಯ ಆರೋಪಿ ಅನಸ್ಥೇಷಿಯಾ ಮೆಡಿಸಿನ್ ಕೊಂಡಿದ್ದ ರಹಸ್ಯ ಭೇದಿಸಿರೋ ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.